ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ದಿವ್ಯಾ ಆಲೂರ್. ಹಿರಿಯರು ಒಂದು ಮಾತು ಹೇಳ್ತಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಇಷ್ಟೆಲ್ಲ ಹೇಳಿದ್ರು ಕೂಡ ಎಲ್ರಿಗೂ ಮನದ ಮೂಲೆಯಲ್ಲಿ ಒಂದು ಆಸೆ ಇದ್ದೇ ಇರತ್ತೆ, ಭೂಮಿ ಮೇಲೆ ಒಂದು ಸ್ವಂತ ಮನೆ ಅಂತ ಇರಲೇಬೇಕು ಅಂತ. ಕೆಲವ್ರ ಹತ್ರ ತುಂಬ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಆದರೆ ಸ್ವಂತ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ನಿಮಗೂ ಆಸೆ ಇದೆಯಾ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ? ಗುರುಗಳು ಅದಕ್ಕೆ ಒಂದು ಉಪಾಯವನ್ನು ಹೇಳ್ಕೊಡ್ಲಿದ್ದಾರೆ ಅಂತ ಭಾವಿಸ್ತಾ ಗುರುಗಳನ್ನು ಮೊದಲಿಗೆ ಸ್ವಾಗತಿಸೋಣ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಎಂದಿನಂತೆ ಸ್ಪಿರಿಚುವಲ್ ಗುರುಗಳು, ಅವರೇ ಡಾಕ್ಟರ್ ಶ್ರೀ ಶ್ರೀ ವಿಷ್ಣುದತ್ತ ಗುರೂಜಿಯವರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ನಾನಾಗಲೇ ಹೇಳ್ತಿದ್ದೆ, ಏನೇ ವಿಚಾರವನ್ನು ಹೇಳಿದ್ರು ಕೂಡ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಾಡಿಗೆ ಭೋಗ್ಯಕ್ಕೆ ಅಂತ ಇದ್ದು ಶಿಫ್ಟ್ ಮಾಡ್ತಿರೋರಿಗೆ ಭಾಳ ಬೇಜಾರಾಗತ್ತಪ್ಪ, ಜೀವನದಲ್ಲಿ ನಮ್ಮದು ಅಂತ ಒಂದು ಸೂರು ಇರಬೇಕಪ್ಪ ಅಂದ್ಕೊಳ್ತಾರೆ. ಕೆಲವ್ರಿಗೆ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ತುಂಬ ಚೆನ್ನಾಗಿ ಒಂದು ಕಡೆ ಸೈಟ್ ತೊಗೊಂಡಿರ್ತಾರೆ, ಮನೆ ಕಟ್ಸೋದಕ್ಕಾಗದೆ ಒದ್ದಾಡ್ತಿರ್ತಾರೆ. ಏನು ಕಾರಣ ಗುರುಗಳೇ ಅದಕ್ಕೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳೋ ಪ್ರಶ್ನೆ ಎಲ್ಲ ಇದ್ದು ಕಟ್ಟಕ್ಕಾಗ್ತಾ ಇಲ್ಲ ಅಂತನಾ? ಜೊತೆಗೆ ಕೆಲವ್ರಿಗೆ ಮನೆ ಮಾಡ್ಕೊಳ್ಳೋಕೆ ಒದ್ದಾಡ್ತಿರ್ತಾರೆ. ಅದೇ ಜಾತಕದಲ್ಲಿ ಕೆಲವೊಂದು ಯೋಗಗಳನ್ನ ಹೇಳ್ತಾನೆ. ಯಾರಿಗೆ ಆ ಯೋಗಗಳು ಇರೋದಿಲ್ವೋ, ಆ ಜಾತಕ ಅನ್ನೋದು ಕೂಡ ಒಂದು ಮ್ಯಾನ್ಯುವಲ್, ಆ ವ್ಯಕ್ತಿಗೆ ಸಂಬಂಧಪಟ್ಟ ಮ್ಯಾನ್ಯುವಲ್ ಅದು. ಈಗ ಯಾವುದೋ ನಮಗೊಂದು ಇನ್ಸ್ಟ್ರೂಮೆಂಟ್ ತೊಗೊಂಡಿದ್ದೀವಿ, ಅದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ, ನಾವು ಹೇಗೆ ತೆಗೆದು ನೋಡ್ತೀವೋ ಹಾಗೆ ಆ ವ್ಯಕ್ತಿ ಬಗ್ಗೆ ತಿಳಿದುಕೋಬೇಕಾದ್ರೆ ನನಗೆ ಏನು ನಡೀತಾ ಇದೆ, ನನ್ನ ದಶಾಭುಕ್ತಿಗಳೇನು, ನನಗೆ ಸಂಬಂಧಪಟ್ಟ ಅಂತರ್ಭುಕ್ತಿ ಏನು ಹೇಳ್ತಾ ಇದೆ, ಲಗ್ನ ಕುಂಡ್ಲಿ ನನ್ನ ಆ ಮನೆಗೆ ಮ್ಯಾಚ್ ಮಾಡಿಕೊಡುತ್ತಾ, ಬಹುಶಃ ನನಗೆ ಒಂದು ಭೂಮಿ ಯೋಗ ಇದೆಯಾ, ಆ ಒಂದು ಕುಜ ನನಗೆ ಅನುಕೂಲ ಮಾಡಿಕೊಡ್ತಾನ, ಗುರುಗ್ರಹದ ಕೃಪೆ ಇದೆಯಾ, ಆ ಒಂದು ಸೂರ್ಯ ಶೌರ್ಯವನ್ನು ಕೊಡ್ತಾನ, ಚಂದ್ರ ಇಂದ್ರ ಪದವಿಯನ್ನು ಕರುಣಿಸ್ಕೊಡ್ತಾನ, ಮಂಗಳ ಸನ್ಮಂಗಳವನ್ನು ಉಂಟು ಮಾಡ್ತಾನ, ಬುಧನು ಬುದ್ಧಿಯನ್ನು ಕೊಡ್ತಾನ, ಬೃಹಸ್ಪತಿಯು ಗುರುಬಲವನ್ನು ಕೊಟ್ಟಿಲ್ವಾ, ಶುಕ್ರ ಶುಭವನ್ನು ಸೂಚಿಸ್ತಾ ಇಲ್ವಾ, ಶನಿ ಸರ್ವವಿಧದ ಮಂಗಳವನ್ನು ದಯಪಾಲಿಸ್ತಾ ಇಲ್ವಾ, ರಾಹುವು ನಿನಗೆ ಬಾಹುಬಲ ಕೊಡ್ತಾ ಇಲ್ವಾ, ಕೇತು ಕುಲದ ಉನ್ನತಿಯನ್ನು ನಿನಗೆ ನೈಪುಣ್ಯತೆಯಿಂದ ಮಾಡಿಕೊಡುತ್ತಾ ಇಲ್ವಾ, ಯಾವುದನ್ನು ತಿಳ್ಕೋಬೇಕಾದ್ರೂ ಕೂಡ ಜಾತಕವನ್ನು ವಿಮರ್ಶೆ ಮಾಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಯೋಗ ಇದೆಯಲ್ವೋ. ಜಾತಕನೇ ಇಲ್ಲ ಗುರುಗಳೇ, ಎಂತ ಮಾಡೋದು? ಅಕಸ್ಮಾತ್ ಅಪ್ಪನಿಗೆ ಇರಲ್ಲ ಯೋಗ, ಮಗನ್ಗಿದ್ರೆ? ಅದೇ, ಈಗ ಎಷ್ಟೋ ಜನ ರೈತರು ಇರ್ತಾರೆ, ಅವರ ಮಕ್ಕಳು ದೊಡ್ಡ ಮಟ್ಟದ ಹುದ್ದೆಗಳಲ್ಲಿ ಇರ್ತಾರೆ, ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಾರೆ, ಅವ್ರಿಗೆ ಅಪ್ಪನಿಗಿಲ್ಲ. ಅವಾಗ ಸರ್ಕಾರಿ ಹುದ್ದೆ ಎಲ್ಲ ಮಗ ಪಡ್ಕೊಂಡಿದ್ದಾನೆ. ನಾನು ಹೇಳೋದೇನಂತಂದರೆ, ಜಾತಕವಿಲ್ಲ ಅಂತಕ್ಕಂಥವ್ರು ಕೂಡ ನಾನು ಇದು ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ದೆ ಆದರೆ ಅವನು ಮಾಡ್ತಾನೆ. ಅದಕ್ಕೆ ಜಾತಕವನ್ನು ಓವರ್ಟೇಕ್ ಮಾಡಿ ನಾನು ಮಾಡ್ತೀನಿ ಅಂತಂದ್ರೆ ನಿನಗೆ ಛಲ ಇರಬೇಕು. ಆದರೆ ಹೀಗೆ ಹೋಗುವಂಥ ನಿನಗೆ ಕತ್ತಲಲ್ಲಿ ಟಾರ್ಚ್ ನಿನಗೆ ಹಾಕಿ ದಾರಿ ತೋರಿಸುತ್ತೆ ಈ ಜ್ಯೋತಿಷ ಅಂತಕ್ಕಂಥದ್ದು, ಜಾತಕ ಅಂತಕ್ಕಂಥದ್ದು. ಅದರ ಮೂಲಕ ನಿನ್ನ ದಾರಿ ತಲುಪ್ಕೋಬೋದು. ನಿನ್ನ ಬಿಸ್ನೆಸ್ಸಲ್ಲಾಗ್ಬೋದು, ನಿನ್ನ ಜಾಬಲ್ಲಾಗ್ಬೋದು. ಮನೆ ಕಟ್ಕೊಳ್ಳಲಿಕ್ಕೆ ಇದೆಯಾ, ನೀನು ದುಡಿತಾ ಇರತಕ್ಕಂತಹದ್ದು ಆ ಹಣದ ಜೊತೆಗೆ ನಿನ್ನ ಹತ್ರ ಇರ್ತ ಸ್ವಲ್ಪ ಹಿಡಿಗಂಟನ್ನು ಇಟ್ಕೊಂಡಿದೆಯಾ, ಅದು ಇನ್ಯಾವುದಕ್ಕೋ ಖರ್ಚಾಗ್ತಾ ಇದೆ, ಒಂದು ಜಾಗ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಸೈಟ್, ಒಂದು ಮನೆ, ಏನೋ ಹೇಳ್ತಾರಲ್ಲ, ಅತಂತ್ರವಾದರೂ ಕೂಡ ಸ್ವತಂತ್ರವಾಗಿ ಮನೆ ಬೇಕು ಅಂತ ಏನೋ ಹೇಳ್ತಾರೆ ಹಿರಿಯರು. ಹಾಗೆ ನಿಮಗದು ಬೇಕು ಅಂತಂದಾಗ ಭಗವಂತನಿಗೆ ಮೊರೆ ಹೋಗೋದು ಬಿಟ್ಟರೆ ಬೇರೆ ಅನ್ಯತಾ ಇಲ್ಲ. ನೀವೆಲ್ಲ ಪಕ್ಕಕ್ಕಿಟ್ಟು ಬಹುಶಃ ಈಗ ತಾವು ಹೇಳಿದಾಗೇನೆ ಭೂವರಾಹ ಸ್ವಾಮಿಗೆ ಯಾರೋ ಹೋಗಿ ಬಂದದ್ದು ಅಂತ ಈಗ ನಾವು ಸಂಚಿಕೆ ಪ್ರಾರಂಭ ಮಾಡೋ ಮುನ್ನ ಹೇಳ್ತಿದ್ದೆ, ಇತ್ತೀಚೆಗೆ ಮಳವಳ್ಳಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ಒಬ್ರು ಸಿಕ್ಕಿದ್ರು. ಅಚಾನಕ್ಕಾಗಿ ಯಾರ್ದೋ ಜೊತೆ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ವಿ, ಅವರು ಹರಕೆ ತೀರ್ಸೋದಕ್ಕೆ ಬಂದಿದ್ರು. ಆಗ ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಭಗವಂತ ನಮಗೂ ಒಂದು ಸೂರು ಆಗೋ ಹಾಗೆ ಮಾಡು ಅಂತ. ಮಿರಾಕಲ್ ರೀತಿ ನಮ್ಗಾಗಿದೆ. ಈಗ ನಾವು ಹರಕೆ ತೀರ್ಸ್ಲಿಕ್ಕೆ ಬಂದಿದ್ದೀವಿ ಅಂದಾಗ ನನಗನ್ನಿಸ್ತಪ್ಪ, ನಂಬಿದ್ರೆ ಎಲ್ಲ ಉಂಟು, ನಂಬಿದ್ರೆ ಏನೂ ಇಲ್ಲ. ಅದೆಂತ ಪವಾಡ ಅಲ್ಲ ಗುರು? ಅದಕ್ಕೆ ನಂಬಿದರೆ ಹಿಂಬು, ನಂಬದಿರ ದೊಡೆ ಬಂಬು. ಏನು ಹೇಳ್ತಾರೆ ಅಂತಂದರೆ, ಈ ವರಾಹ ಸ್ವಾಮಿಗೆ, ಯಾಕಂದರೆ ಆವತ್ತಿನ ಕಾಲಕ್ಕೆ ಈ ದಶಾವತಾರಗಳಲ್ಲಿ ಭಗವಂತ ಅನ್ನುವವ ಕೂರ್ಮ ಮಂದರ ಉದ್ಧತ್ಯಾಂ ರಕ್ಷಿತಾಂ ಸರ್ವದೇವತಾಹ. ವರಾಹ ಅಂದರೆ ಈ ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಎಂತಕ್ಕಂಥ ಏನಿದಾನೋ ಅಣ್ಣ ತಮ್ಮಂದರು, ಆ ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಿಸ್ಕೊಂಡು ಹೋಗಿ ನರಕದ ಕೋಟೆಯನ್ನು ಮಾಡ್ಕೊಂಡು ಬಚ್ಚಿಟ್ಕೊಂಡಿದ್ದ. ನೋಡಿ, ಸೈನ್ಸ್ ಅಲ್ಲೂ ಹೇಳಲಾಗಿದೆ ಆ ಸಮಯದಲ್ಲಿ ಅದು ಆರ್ಬಿಟ್ ಹೋಗಿತ್ತು, ಅರ್ತಿರ್ಲಿಲ್ಲ ಅಲ್ಲಿ ಅಂತ ಹೇಳಲಾಗುತ್ತೆ. ಅರ್ತಿದೆ ಅನ್ಲಿಕ್ಕೆ ನೋಡಿ, ಎಲ್ಲಿ ನಮಗೆ ವೇದ ಕೊಡುತ್ತೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಬಚ್ಚಿಟ್ಟಿದ್ದ. ಆವಾಗಿರ್ಲಿಲ್ಲ, ಆದರೆ ಅದನ್ನು ಮತ್ತೆ ಅವನನ್ನು ಸಂಹಾರ ಮಾಡಿ, ನೀವೆಲ್ಲಾದರೂ ಮೂವಿನಲ್ಲಿ ನೋಡಿರ್ತೀರಿ, ಈಗ ಒಂದು ಹಂದಿ ಮುಳ್ಳಿನ ಮೇಲೆ ಛೇದ ಮಾಡಿರುತ್ತೆ, ಒಂದು
ಬೌಲ್ ಅಂದರೆ ಒಂದು ಚೆಂಡು ಕೂತಿರುತ್ತೆ ಅದು ಭೂದೇವಿ. ರಕ್ಷಣೆ ಮಾಡಿ ತಂದು ಕೊಟ್ಟಿದ್ದು ಯಾರು ಅಂತಂದರೆ ಭೂವರಾಹನೆ. ಅಂತಹ ಭೂಮಿಗಳಿಂದ ನಮಗೇನೋ ತೊಂದರೆ ಇದ್ದು ದೋಷಗಳಿದ್ದರೆ ಅದಕ್ಕೆ ಹೇಳ್ತಾನೆ 2 ಬ್ರಿಕ್ಸ್ ತಗೊಳ್ಬೇಕು. 2 ಬ್ರಿಕ್ಸನ್ನು ಅರಿಶಿನ ನೀರಲ್ಲಿ ತೊಳೆದು ಬಿಟ್ಟು 1 ಬ್ರಿಕ್ಸನ್ನು ನೀನು ಆ ದೇವಾಲಯಕ್ಕೆ ಗಿಫ್ಟ್ ಮಾಡಿ ಬರಬೇಕು. ಇನ್ನೊಂದು ಬ್ರಿಕ್ಸನ್ನು ಪೂಜೆ ಮಾಡಿ ಕೆಂಪು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ನಿಮ್ಮ ಹಣ ತಿಜೋರಿ ಇಟ್ಟಾಗ ಅವನ ಕೃಪೆ ಆಗತ್ತೆ, ನಿಮಗೆ ಮನೆ ಕಟ್ಟಲಿಕ್ಕೆ ಅನುವು ಮಾಡಿಕೊಡ್ತಾನೆ ಅಂತಕ್ಕಂಥ ಶಾಸ್ತ್ರದ ಪ್ರತೀತಿ ಇದೆ. ಬಹಳಷ್ಟು ಜನ ಇದನ್ನು ಮಾಡಿ ಮನೆ ಮಾಡಿಕೊಂಡಿದ್ದಾರೆ ಕೂಡ. ಮತ್ತೆ ಅವರು ಯಾವ ಜಾಗದಲ್ಲಿ ಸೈಟ್ ತಗೊಂಡಿರ್ತಾರೆ ಅಲ್ಲಿಂದ ಸ್ವಲ್ಪ ಮಣ್ಣನ್ನ ತಗೊಂಡು ಹೋಗಿ ಅಲ್ಲಿ ಇಟ್ಟು ಬರ್ತಾರಂತೆ ಪ್ರಾರ್ಥನೆಯಾಗಿ. ಈ ಮಣ್ಣು ಆ ಗರ್ಭಗುಡಿ ಹಿಂದ್ಗಡೆ ಇರ್ತಕ್ಕಂತಹ ಮಣ್ಣಿಗೆ ಲೇಪನ ಮಾಡಿ ಆ ಮಣ್ಣು ಈ ಮಣ್ಣು ಎರಡು ಕೂಡ ವಸ್ತ್ರದ ಗಂಟಾಗ್ತಾ ತರ್ತಾರೆ ಇಲ್ಲಿಗೆ. ಈ 2 ಕಡೆ ಇರ್ತಕ್ಕಂಥ ಪ್ರತೀತಿ ಅದು ಹೇಗೆ ಅಂತಂದ್ರೆ ಮನೆ ನಿಂತಿರುತ್ತೆ ಅರ್ಧಂಬರ್ಧಕ್ಕೆ. ಆ ಅರ್ಧಂಬರ್ಧ ನಿಂತಿರೋ ಮನೆಯವರೆಗೆ ಈ ಮಣ್ಣು ಅಪ್ಲೈ ಆಗತ್ತೆ. ನಾನು ಪ್ರಾರಂಭ ಮಾಡ್ಬೇಕು ಮನೆ, ನನಗೊಂದು ಸೂರು ಬೇಕು ಅಂತಕ್ಕಂಥವ್ರು ಬ್ರಿಕ್ಸ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ತರ್ತಾರೆ. ಇದು ಅರ್ಧಂಬರ್ಧ ನಿಂತಿರೋ ಮನೆಗೆ ಅರ್ಧಂಬರ್ಧ ಮಣ್ಣು ಸಂಬಂಧಪಟ್ಟಂಥದ್ದು ನಿಂತಿದೆ. ಪಾಪ ಏನು ಮಾಡೋದು ಆಗ್ತಾ ಇಲ್ಲ, ಏನೋ ಅಲ್ಪ ಸ್ವಲ್ಪ ಅವ್ರ ಹತ್ರ ಹಣ ಇತ್ತು ಮಾಡಿದ್ರು, ತದನಂತರ ಮುಂದುವರಿಸಬೇಕು, ಯಾವುದು ಕೂಡ ಅವರಿಗೆ ಹಣಕಾಸು ಬರ್ತಾ ಇಲ್ಲ. ಇವರಿಗೆ ಬೇಕಾಗಿರೋ ಪರಿಹಾರ ಅದಾಗಿರುತ್ತೆ ಮಣ್ಣಿಂದ. ಈ ರೀತಿ ನಂಬಿಕೆಯಿಂದ ಮಾಡಿದಾಗ ಅವ್ರ ಕೈ ಹಿಡಿದಿರುತ್ತೆ. ಇಲ್ಲಿ ಶಾಸ್ತ್ರ ಅದೇ ಹೇಳ್ತಾನೆ, ಮೊದಲು ನೀನು ಹರಕೆ ಹೊತ್ಕೋ, ಆ ಭಗವಂತ ಇರೋದೇ ಆದ್ರೆ ನಿನಗೆ ಮನೆ ಕರುಣಿಸಿದ ಮೇಲೆ ಆ ಹರಕೆಯನ್ನು ತೀರಿಸ್ಬಿಡ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಹರಕೆಯೆಲ್ಲ ಆದಮೇಲೆ ಸರಿ ಬಿಡು ಎಲ್ಲ ದೇವರು ಒಂದೇ ಅಲ್ವಾ ಅಂತೇಳಿ ಇಲ್ಲೆಲ್ಲೋ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ನಾವು ಮೊದಲು ಹೊತ್ಕೊಳ್ಳೋವಾಗ ತಿರುಪತಿ ದೇವ್ರಿಗೆ ಹೊತ್ಕೊಳ್ತೀವಿ, ಆಮೇಲೆ ಕೆಲಸ ಆದಮೇಲೆ ಆ ದೇವರು ಈ ದೇವರು 2 ಒಂದೇ ಅಂತ. ಆಗ ನೀನು ಇದಕ್ಕೆ ಯಾಕೆ ಹೊತ್ಕೊಳ್ಳಿಲ್ಲ, ತಿರುಪತಿ ಶ್ರೀನಿವಾಸಕ್ಕೆ ಹೊತ್ಕೊಂಡಿದೀಯಾ, ಬರ್ತೀನಿ ಅಂತ. ಅದಕ್ಕಾಗಿ ಅಲ್ಲಿಗೆ ಹೋಗ್ತಕ್ಕಂತಹದ್ದು, ಆ ಹರಕೆಯನ್ನು ತೀರಿಸಿ ಬರ್ತಕ್ಕಂಥದ್ದು ಶಾಸ್ತ್ರದ ಪ್ರತೀತಿ. ಮೂಲಭೂತ ಸೌಕರ್ಯಗಳು ಒಂದಾಗಿರ್ತಕ್ಕಂಥ ಮನೆ ನಮಗೆ ಬೇಕು ಅಂತಂದಾಗ ಓಂ ಶ್ರೀ ಭೂ ವರಾಹಾಯ ನಮಃ ಅನ್ನೋ ಮಂತ್ರವನ್ನೇ ಪ್ರತಿನಿತ್ಯ ನೀವು ಚಾಂಟಿಂಗ್ ಮಾಡ್ತಾ ಇರ್ತೀನಿ ಅಂತಂದರೆ ಬಹುಶಃ ಅವನೊಂದು ಮಿರಾಕಲ್ ಮಾಡಿ ನಿಮಗೊಂದು ಮನೆಯನ್ನು ಕೊಡ್ತಾನೆ. ಬಹಳ ಏನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ್ರಿ ಗುರುಗಳೇ. ಬಹಳಷ್ಟು ಜನರಿಗೆ ಖುಷಿಯಾಗಿರುತ್ತೆ ಇವತ್ತಿನ ಸಂಚಿಕೆ ನೋಡಿ ಅಂತ ನಾನು ಕೂಡ ಭಾವಿಸ್ತೇನೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಯಾರೆಲ್ಲ ಆಸೆ ಇಟ್ಕೊಂಡಿದ್ದೀರಾ ಮನೆ ಕಟ್ಸ್ಬೇಕು ಆಗ್ತಿಲ್ಲ ಅಂತ ಒದ್ದಾಡ್ತಿದ್ರಿ, ಖಂಡಿತ ಇವತ್ತು ಪರಿಹಾರ ದೊರಕಿದೆ ತಮಗೆ ಅಂತ ಭಾವಿಸ್ತೇನೆ. ಆಸೆ ಇರಿಸ್ಕೊಂಡಿರೋರಿಗೆ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಅಕ್ಷಯ ವೃಕ್ಷ ಗುರುಗಳವರು ಬಹಳಷ್ಟು ಜನರು ಕಷ್ಟದಲ್ಲಿರುವಂಥವರಿಗೆ ಒಂದು ಅಕ್ಷಯ ಪಾತ್ರೆಯಂತೆ ನಿಮ್ಮ ಮನೆಯಲ್ಲಿ ಇರಿಸಿದ್ರೆ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲಿರಲಿ ಒಂದು ಅಕ್ಷಯ ವೃಕ್ಷ ಅಂತ ಹೇಳ್ತಾ, ವೀಕ್ಷಕರೇ ಹೊರಡೋ ಸಮಯ ಆಗ್ತಿದೆ. ಮತ್ತಷ್ಟು ವಿಶೇಷ ವಿಚಾರವನ್ನು ಹೊತ್ತು ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ. ಹೋಗ್ಬರೋದಾ? ನಮಸ್ಕಾರ.